ದರ್ಶನ್ ಫ್ಯಾನ್ಸ್ ಗಳಿಗೆ ಮತ್ತೆ ಕಿಚ್ಚಬ್ಸಿದ್ದಾರೆ. ಕಿಚ್ಚ ಸ್ಟಾರ್ ವಾರ್ ನಡುವೆ ಕಿಚ್ಚನ ಮತ್ತೊಂದು ಪೋಸ್ಟ್ ಈಗ ಸೌಂಡ್ ಮಾಡ್ತಾ ಇದೆ. ಟಾಕ್ ವಾರ್ ಜೋರಾಗ್ತಾ ಇದ್ದಂತೆ ಕಿಚ್ಚನ ಕೌಂಟರ್ ಹೇಗಿತ್ತು ನೋಡ್ತಾ ಹೋಗೋಣ. ಫ್ಯಾನ್ಸ್ ವಾರ್ ನಡುವೆ ಸುದೀಪ್ ಮಾರ್ಮಿಕ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈಗ ಡ್ಯಾಶ್ ಹಾಕಿ ಆಲ್ ಸೆಟ್ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದಾರೆ. ಏನನ್ನ ಸೂಚಿಸುತ್ತೆ ಇದು? ಬಿಟ್ಟ ಸ್ಥಳಕ್ಕೆ ಯುದ್ಧದ ಸೂಚನೆ ಕೊಟ್ರ ಸುದೀಪ್. ಯುದ್ಧಕ್ಕೆ ಎಲ್ಲ ರೆಡಿನಾ ಅಂತ ಕೇಳಿದ್ರು ಮೊನ್ನೆ ಹುಬ್ಳಿಯ ಒಂದು ಸ್ಟೇಜ್ ಒಂದ್ರಲ್ಲಿ. ಮಾರ್ಕ್ ಸಿನಿಮಾದ ಪೋಸ್ಟರ್ ಹಾಕಿ ಇದೀಗ ಮಾರ್ಮಿಕ ಪೋಸ್ಟ್ ಅನ್ನ ಮತ್ತೊಂದ್ಸಲ ಮಾಡಿದ್ದಾರೆ. ಈಗ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಸಿನಿಮಾವನ್ನ ಎಂಜಾಯ್ ಮಾಡೋದ್ ಬಿಟ್ಟು ಇದೀಗ ಸ್ಟಾರ್ ವಾರ್ಗಳ ಅಥವಾ ಸ್ಟಾರ್ ಫ್ಯಾನ್ಸ್ಗಳ ವಾರ್ಗಳನ್ನೇ ನೋಡುವಂಗ ಆಗ್ತಾ ಇದೆ ಇತ್ತೀಚೆಗೆ. ಈಗ ಕಿಚ್ಚ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ಈ ಬಿಟ್ಟ ಸ್ಥಳವನ್ನ ಯಾರು ಹೇಗ್ ತುಂಬಿಕೊಳ್ತಾರೆ ಗೊತ್ತಿಲ್ಲ. ಡ್ಯಾಶ್ ಅಂತ ಹಾಕಿ ಆಲ್ ಸೆಟ್ ಅಂತ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ಏನ್ ಸೂಚಿಸುತ್ತಿದ್ದು? ಈಗ ಮತ್ತೊಂದು ಆಪೋಸಿಟ್ ಗ್ಯಾಂಗ್ ಹೆಂಗಾಗುತ್ತೆ ಅಂದ್ರೆ, ಉರಿತಾ ಇದ್ದ ಬೆಂಕಿಗೆ ತಗೊಬಂದು 1 ಲೀಟರ್ ಪೆಟ್ರೋಲ್ ಸುರಿದಂಗೆ ಆಗಿದೆ. ಅವ್ರಿಗೆ ಅದಕ್ಕೆ ಆ ಡ್ಯಾಶ್ಗೆ ಏನ್ ತುಂಬಿಸ್ಕೊಳ್ತಾರೆ ಅಥವಾ ಏನ್ ಬಿಟ್ಟ ಸ್ಥಳಕ್ಕೆ ಏನ್ ತುಂಬ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಓಕೆ, ಯುದ್ಧಕ್ಕೆ ಎಲ್ಲ ರೆಡಿನಾ ಅಂತೇನಾದ್ರು ಕೇಳಿದ್ರ ಅಥವಾ ಹೇಗೆ? ಅದು ಸುದೀಪ್ ಅವ್ರಿಗೆ ಗೊತ್ತು. ಸುದೀಪ್ ಅವ್ರಿಗೆ ಗೊತ್ತು. ಅಲ್ಲಿ ತನಕ ನಾವು ಹಂಗಿರ್ಬೋದಾ, ಹಿಂಗಿರ್ಬೋದಾ, ಹೀಗೆ ಹೇಳಿರ್ಬೋದಾ, ಅವ್ರಿಗೆ ಹೇಳಿರ್ಬೋದಾ ಅಂತ ನಾವು ಚರ್ಚೆ ಮಾಡ್ಕೋಬಹುದು. ಬಿಟ್ರೆ ಸುದೀಪ್ ಅವರೇ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಗತ್ತೆ. ಮಾರ್ಕ್ ಡಿಸೆಂಬರ್ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದಕ್ಕೊಂದು ದೊಡ್ಡ ವೇದಿಕೆಯನ್ನ ಕೂಡ ಹುಬ್ಬಳ್ಳಿಯಲ್ಲಿ ಸೆಟ್ ಮಾಡಿದ್ರು. ಆಗ ಸುದೀಪ್ ಹೊಡೆದಂತಹ ಮಾಸ್ ಡೈಲಾಗ್ ದರ್ಶನ್ ಫ್ಯಾನ್ಸ್ನ ಕೆರಳಿಸಿದೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟು ನೋಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಆ ಕಡೆಯಿಂದ ಫೈಟಿಗೆ ಬಿದ್ದಿದ್ದಾರೆ, ಜಿದ್ದಿಗೆ ಬಿದ್ದಿದ್ದಾರೆ. ಇದರ ನಡುವೆ ಸುದೀಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಆಲ್ ಸೆಟ್ ಅಂಡ್ ಕ್ವೆಶ್ಚನ್ ಮಾರ್ಕ್. ಆಲ್ ಸೆಟ್ಗಿಂತ ಬಿಫೋರ್ ಒಂದು ಲೈನ್ ಅನ್ನ ಗ್ಯಾಪ್ ಬಿಟ್ಟಿದ್ದಾರೆ. ಆ ಬಿಟ್ಟ ಜಾಗದಲ್ಲಿ ಏನ್ ತುಂಬಿಸ್ಬೇಕು, ಏನ್ ತಲೆಯಲ್ಲಿ ಇಟ್ಕೊಂಡ್ರು ಇವ್ರು ಮೆಸೇಜ್ ಹಾಕಿದ್ರು. ಇವರ ವಿರೋಧಿ ಬಣ ಅಂದ್ರೆ ಈಗ ಅದೊಂದು ರೀತಿ ಹಂಗೆ ಆಗಿದೆ. ರಾಜಕೀಯದಲ್ಲಿ ಆಪೋಸಿಟ್ ಪಾರ್ಟಿ ಇರುತ್ತಲ್ಲ, ಹಂಗಾಗಿದೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ. ಇಬ್ರು ಧೀಮಂತ ದೊಡ್ಡ ದೊಡ್ಡ ಲೀಡರ್ಸ್ಗಳೇ, ಮದಗಜಗಳೇ. ಇಬ್ರಿಗೂ ಬೇಜಾನ್ ಸ್ಟ್ರಾಂಗ್ ಇರೋ ಫ್ಯಾನ್ ಬೇಸ್ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಕೀರ್ತಿ ನೀಡ್ತಾರೆ. ಕೀರ್ತಿ, ಇದ್ಯಾಕೋ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಸ್ಟಾರ್ ವಾರ್ ಬೇಕಾದ್ರೆ ನಿಲ್ಲಿಸಬಹುದು, ಈ ಫ್ಯಾನ್ಸ್ಗಳ ವಾರಿಗೆ ಇಳಿದ್ರೆ ಕಂಟ್ರೋಲ್ಗೆ ತಗೊಳಕ್ಕಾಗಲ್ಲ. ಅದ್ರ ನಡುವೆ ಸುದೀಪ್ ಅವರ ಈ ಪೋಸ್ಟ್ ಏನ್ ಸೂಚಿಸುತ್ತೆ? ಆ ಡ್ಯಾಶ್ ಅಲ್ಲಿ ಏನ್ ತುಂಬಿಸ್ಕೊಳ್ಬಹುದು? ಏನೇನ್ ಚರ್ಚೆಗಳಾಗ್ತಾ ಇದೆ? ಡೀಟೇಲ್ಸ್ ಕೊಡೋದಾದ್ರೆ ಕೀರ್ತಿ. ವಿದ್ಯಾ ಅವರೇ, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಇವೆಂಟ್ಸ್ ನಲ್ಲಿ ಏನ್ ಮಾತಾಡ್ಬೇಕಿತ್ತು ಸುದೀಪ್ ಅವರು, ಅದರಿಂದ ಒಂದಷ್ಟು ಕಿಚ್ಚು ಕೂಡ ಈಗ ಹತ್ತಿರುವಂತದ್ದು. ಇದಾದ್ಮೇಲೆ ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮಾಡಿರುವಂತಹ ಮೊದಲ ಪೋಸ್ಟ್ ಇದಾಗಿದೆ. ಇನ್ನೇನು ಮಾರ್ಕ್ ಸಿನಿಮಾ ರಿಲೀಸ್ ಕೆಲವೇ ದಿನಗಳು ಬಾಕಿ ಇದೆ ಅನ್ನುವಂಥದ್ದನ್ನ ಹೇಳಿದರೆ, ಆದ್ರೆ ಅದಕ್ಕೂ ಮೊದಲು ಬಿಟ್ಟ ಸ್ಥಳವನ್ನ ತುಂಬಿಸಿ ಅನ್ನೋ ರೀತಿಯಲ್ಲಿ ಆಲ್ ಸೆಟ್ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅಂದ್ರೆ ಯುದ್ಧಕ್ಕೆ ಕರೆದಿದ್ದೀವಿ, ನೀವು ನಿಮ್ಮ ಪಡೆ ರೆಡಿನಾ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಅದೇ ಮಾತಿನ ಅರ್ಥದಲ್ಲಿ ಈಗ ಟ್ವೀಟ್ ಮಾಡಿದ್ದಾರೆ ಅನ್ನುವಂತ ಒಂದು ಚರ್ಚೆ. ಇದರ ಜೊತೆಗೆ ಚಕ್ರವರ್ತಿ ಚಂದ್ರಚೂಡ್ ಅವರು ಬಹಳಷ್ಟು ಆಪ್ತರು ಸುದೀಪ್ ಅವರಿಗೆ. ಹೀಗಾಗಿ ಅವರ ಪರವಾಗಿ ಇವತ್ತು ಫೇಸ್ಬುಕ್ ಲೈವ್ ಬಂದು ಮಾತನಾಡಿದ್ರು. ಒಂದು ಪಡೆ ಅಂತ ಸುದೀಪ್ ಅವರು ಹೇಳಿದ್ದು ನಿಜ, ಆದ್ರೆ ಏನು ಹೇಳಿದ್ರು, ಆ ಪಡೆ ಯಾವುದು ಅನ್ನುವಂಥದ್ದನ್ನ ಅವರು ತುಂಬಾ ಸೂಕ್ಷ್ಮವಾಗಿ ಅರ್ಥೈಸಿದ್ದಾರೆ ಎಲ್ರಿಗೂ. ಏನಂತ ಹೇಳಿದ್ರೆ, ಪಡೆ ಅನ್ನುವಂಥದ್ದನ್ನ ಪೈರಸಿಗೆ ಅವರು ಹೋಲಿಸಿರುವಂತದ್ದು. ಭಾರತ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆಗ್ಲಿ, ಅದರಲ್ಲೂ ಸಹ ಮಲ್ಟಿ ಸ್ಟಾರ್ ಸಿನಿಮಾಗಳು ಯಾವ್ದು ಹೌಸ್ಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಸಿನಿಮಾ ಓಡ್ತಾ ಇರುತ್ತೆ, ಅದ್ರ ಮೇಲೆ ಟಾರ್ಗೆಟ್ ಮಾಡುವಂತಹ ಪಡೆ ಅದು. ಯಾವಾಗ್ಲೂ ಸಿನಿಮಾ ರಿಲೀಸ್ ಆಗಿ ಅರ್ಧ ಗಂಟೆಗೆ ಅಂದ್ರೆ ಇಂಟರ್ವಲ್ ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲೇ ಸಿನಿಮಾ ಪೂರ್ತಿಯಾಗಿ ಪೈರಸಿ ಮಾಡಿಬಿಟ್ಟಿರ್ತಾರೆ. ಈ ರೀತಿ ಸಂದರ್ಭಗಳನ್ನ ನಾನು ಸಾಕಷ್ಟು ಎದುರಿಸಿದ್ದೀನಿ. ಅದರಲ್ಲೂ ಸಹ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ಅಂತ ಸಂದರ್ಭದಲ್ಲಿ ನಾನೇ ಪೈರಸಿ ಲಿಂಕ್ ಗಳನ್ನ ಕೂತು ಡಿಲೀಟ್ ಮಾಡ್ತಿದ್ದೀನಿ. ಈಗ ಬರೀ 45 ಸಿನಿಮಾ ಮಾತ್ರ ಅಲ್ಲ, ಡೆವಿಲ್ ಸಿನಿಮಾಗೂ ಈ ರೀತಿ ಪೈರಸಿ ಕಾಟ ಬಂದ್ರೂ ಬರ್ಬೋದು. ಈಗಾಗಲೇ ಡೆವಿಲ್ ಸಿನಿಮಾಗೂ ಸಹ ಪೈರಸಿ ಕಾಟ ಬಂದಿರುವಂತದ್ದನ್ನ ಅವರು ಅಧಿಕೃತವಾಗಿ ಪೋಸ್ಟ್ ಮಾಡಿದ್ರು. ಈ ಎಲ್ಲ ಕನ್ನಡ ಸಿನಿಮಾಗಳು ಬೆಳಿಬೇಕು ಅನ್ನುವಂತಹ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಜೊತೆಗೆ ವಿರುದ್ಧವಾಗಿ ನಾವು ನಿಂತ್ಕೋಬೇಕು, ಈ ಪೈರಸಿ ಇರಬಹುದು ಅಥವಾ ಯಾರು ಆ ರೀತಿ ಕನ್ನಡ ಚಿತ್ರಗಳು ಬೆಳಿಬಾರ್ದು ಅನ್ನುವಂತಹ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರ ವಿರುದ್ಧವಾಗಿ ಮಾತನಾಡಿರುವಂತಹ ಮಾತುಗಳು ಸುದೀಪ್ ಅವರು. ಆದ್ರೆ ಯಾವುದೇ ನಟನಿಗಿರಬಹುದು ಅಥವಾ ಯಾರು ನಟನ ಪತ್ನಿಗಿರಬಹುದು ಟಾರ್ಗೆಟ್ ಮಾಡಿ ಮಾತಾಡುವಂತಹ ವ್ಯಕ್ತಿ ಸುದೀಪ್ ಅವರು ಗುಣ ಅಲ್ಲ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಸ್ಪಷ್ಟಪಡಿಸಿರುವಂತದ್ದು. ಅದರಲ್ಲೂ ಸಹ ಮುಖ್ಯವಾಗಿ ಹೇಳಿದ್ದಾರೆ,
ಆ ನಟನ ಪತ್ನಿ ರಿಯಾಕ್ಟ್ ಮಾಡಬೇಕು ಅನ್ನುವಂತಹ ಅರ್ಥದಲ್ಲೂ ಸಹ ಇವರೇನು ನಿನ್ನೆ ಹೇಳಿರುವಂತಹ ಮಾತಲ್ಲ. ಒಟ್ಟಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಾಫಿಯಾ ನಡೀತಾ ಇದೆ, ಅದು ಬೇಡ, ಎಲ್ಲ ಒಗ್ಗಟ್ಟಾಗಿ ನಿಲ್ಲೋಣ ಅನ್ನುವಂಥದ್ದನ್ನ ಇವತ್ತು ಫೇಸ್ಬುಕ್ ಲೈವ್ ನಲ್ಲಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಕಡೆ ದರ್ಶನ್ ಫ್ಯಾನ್ಸ್ ಕೂಡ ಕೇಳ್ತಾ ಇದ್ರು ಇವತ್ತು, ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮುಖಾಂತರ, ಕಾಮೆಂಟ್ ಮುಖಾಂತರ ಕೇಳ್ತಿದ್ರು, ಏನ್ ಹೇಳಿದೀರಾ ಅನ್ನುವಂಥದ್ದು ನಮಗೆ ಕ್ಲಾರಿಟಿ ಬೇಕೇ ಬೇಕು, ಕೊಡಿ ಅನ್ನುವಂಥದ್ದನ್ನ ಸುದೀಪ್ ಅವರು ಹೇಳ್ತಾ ಇದ್ರು. ಎಲ್ಲೋ ಮಾರ್ಕ್ ಸಿನಿಮಾಗೆ ಇದು ಅಡೆತಡೆ ಆಗುತ್ತೇನೋ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಕೂಡ ಆಗಿತ್ತು. ಆದ್ರೆ ಎಲ್ಲೋ ಇವತ್ತು ಚಕ್ರವರ್ತಿ ಚಂದ್ರಚೂಡ್ ಅವರು ಕೊಟ್ಟಿರುವಂತಹ ಒಂದು ಸ್ಪಷ್ಟನೆ ಇರಬಹುದು, ಅವರ ಮಾತುಗಳು ಎಲ್ಲೋ ಅವ್ರಿಗೆ ಮನವರಿಕೆ ಆಗಬಹುದೇನೋ. ಇನ್ನು ಮುಂದಿನ ದಿನಗಳಲ್ಲಿ ಸುದೀಪ್ ಅವ್ರು ಏನಾದ್ರು ಈ ಕುರಿತು ಸೂಕ್ಷ್ಮವಾಗಿ ಏನಾದ್ರು ಅರ್ಥೈಸಕ್ಕೆ ಪ್ರಯತ್ನ ಪಡ್ತಾರ ಅನ್ನೋದನ್ನ ಸಹ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಕೀರ್ತಿ. ಇದು ಕನ್ನಡ ಇಂಡಸ್ಟ್ರಿಗೆ ನಿಜಕ್ಕೂ ಆರೋಗ್ಯದಾಯಕ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆಯಾ? ಫ್ಯಾನ್ಸ್ಗಳ ವಾರ್ ಗೊತ್ತಿಲ್ಲ, ನೋಡೋಣ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಸ್ಟಾರ್ ವಾರ್ ಒಂದು ಕಡೆ, ಫ್ಯಾನ್ಸ್ ವಾರ್ ಒಂದು ಕಡೆ, ಅದರ ನಡುವೆ ಈ ರೀತಿಯಾಗಿ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ನಮಗೆ ಬೇಕಾದಂಗೆ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ಫ್ಯಾನ್ಸ್ಗಳು ಜಿದ್ದಿಗೆ ಬಿದ್ದಿದ್ದಾರೆ. ಓಕೆ, ಕಾದ್ ನೋಡೋಣ ಏನೇನು